ಸೊ ಈ ಮೆನೋಪಾಸ್ ಅನ್ನೋದು ಹೇಗೆ ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನೋದು, ಒಂದು ಡಯಟ್ರಿ ಚೇಂಜಸ್, ಊಟದಲ್ಲಿ ಕೆಲವೊಂದು ಆಹಾರ ಪದ್ಧತಿಗಳನ್ನ ಚೇಂಜಸ್ ಮಾಡ್ಕೋಬೇಕು. ಜಾಸ್ತಿ ಪ್ರೋಟೀನ್ಸು, ಮೊಟ್ಟೆ, ಕಾಳುಗಳು, ಈ ಮೊಳಕೆ ಬರ್ಸಿದ ಕಾಳುಗಳು, ಸೊಪ್ಪು, ತರಕಾರಿಗಳನ್ನ ಜಾಸ್ತಿ ತೊಗೋಬೇಕು. ಇನ್ನೊಂದು ಇಂಪಾರ್ಟೆಂಟು ಫೈಟೋ ಈಸ್ಟ್ರೋಜನ್ಸ್ ಅಂತ ಹೇಳ್ತೀವಿ ನಾವು. ಈ ಸೋಯಾ ಕಾಳುಗಳಲ್ಲಿ ನ್ಯಾಚುರಲ್ ಈಸ್ಟ್ರೋಜನ್ಸ್ ಇರುತ್ತೆ. ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ಬೀಸಿ ಅದರಿಂದ ಹಿಟ್ ಮಾಡೋದ್ರಿಂದನೂ ಫೈಟೋ ಈಸ್ಟ್ರೋಜನ್ಸ್ ಅಂತ ಹೇಳುತ್ತೆ. ಸೊ ಈ ಮೆನೋಪಾಸಲ್ ಸಿಮ್ಟಮ್ಸ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು. ಅದ್ರ ಜೊತೆಗೆ ಎಕ್ಸಸೈಸ್ ಮಾಡೋ ಅಂಥದ್ದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್, ಸಣ್ಣ ಸಣ್ಣ ವೆಯ್ಟ್ಸ್ ಲಿಫ್ಟ್ ಮಾಡೋದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಈ ಮೂಳೆಗಳು ಬೇಗ ಸವಿಯೋದ್ರಿಂದ ತಡೆಗಟ್ಟಬಹುದು. ಇದೆರಡು ತುಂಬ ಮುಖ್ಯವಾಗಿ ಮಾಡಬೇಕಾಗಿರೋಂಥ ಕೆಲಸಗಳು. ಪ್ಲಸ್ ಈ ಮೂಡ್ ಚೇಂಜಸ್ಗೆ ತುಂಬ ಸಿವಿಯರ್ ಆಗಿದ್ದರೆ ಡಾಕ್ಟರ್ನ ಕಂಡು ಥೆರಪಿಸ್ಟ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ತೊಗೋಬಹುದು. ಪ್ಲಸ್ ಇದ್ರ ಜೊತೆಗೇ ನ್ಯಾಚುರಲ್ ಆಗಿ ಜರ್ನಲಿಂಗ್ ಮಾಡೋದು, ನಮ್ಮ ಲಕ್ಷಣಗಳನ್ನ ಬರೆದಿಟ್ಕೊಳ್ಳೋದು, ಹ್ಯಾವಿಂಗ್ ಅ ಗುಡ್ ಸೋಷಲ್ ಗ್ರೂಪ್, ಫ್ರೆಂಡ್ಸ್ ಜೊತೆ ಮಾತಾಡೋದು, ಫ್ಯಾಮ್ಲಿಯವ್ರ ಜೊತೆ ನಿಮ್ಮ ಸಿಮ್ಟಮ್ಸ್ನ ಹೇಳ್ಕೊಡೋದು, ಹೆಲ್ಪ್, ನಮಗೆ ಈ ಥರ ಆಗ್ತಾ ಇದೆ, ಸಹಾಯ ಬೇಕು, ಸ್ಪಂದಿಸಿ ಅಂತ ಹೇಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ.